ಮಾಗಡಿ ಕೆಂಪೇಗೌಡ ಪ್ರತಿಮೆ ಉಳಿವಿಗಾಗಿ ಪರಿಸರ ಹಾನಿ ಮಾಡೋಕೆ ಶಾಸಕರು ಮುಂದಾಗಿದ್ದಾರೆ. ಹೀಗಂತ ಆರೋಪಿಸಿ ಎಚ್ಎಂ ಕೃಷ್ಣಮೂರ್ತಿ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಕೆಂಪೇಗೌಡ ಪ್ರತಿಮೆ ಅಭಿವೃದ್ಧಿ ನೆಪದಲ್ಲಿ 400 ಮರಗಳ ಮಾರಣ ಹೋಮ ಮಾಡ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ಕೃಷ್ಣಮೂರ್ತಿ ಅವರು ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಕೋರ್ಟ್ ಮೊರೆ ಹೋಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ಈಗಾಗಲೇ ಬೆಂಗಳೂರು ಅಂದರೆ ಪರಿಸರ ಅನ್ನೋದೇ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಮರಗಳನ್ನೆಲ್ಲ ಕಡಿದು ಈಗಾಗಲೇ ನಿಮಗೆ ಗೊತ್ತು, ಮೆಟ್ರೋ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು. ಸೊ ಸದ್ಯ 400 ಮರಗಳನ್ನು ಕಡಿಯೋದಂದರೆ ಅಷ್ಟೊಂದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಪರಿಸರ ತಜ್ಞರು ಕೂಡ ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೀಗ ಹೋರಾಟ ಮಾಡ್ತಾ ಇದ್ದೀರಾ. ಸೊ ಏನಾಗ್ತಿದೆ ಸರ್ ಅಲ್ಲಿ? ಏನಾಗಿದೆ, ಮಾಗಡಿ ಕ್ಷೇತ್ರದಲ್ಲಿ ಈಗ 4-5 ಬಾರಿ ಶಾಸಕರಾಗಿ ಅಲ್ಲಿ ಯಾರೂ ಎದುರು ಮಾತಾಡಬಾರ್ದು, ಅವ್ರನ್ನೇನು ಕೇಳಬಾರ್ದು, ಏನು ಕಾಮಗಾರಿ ಹಾಳಾದರೂ ಅದನ್ನು ಪ್ರಶ್ನೆ ಮಾಡಬಾರ್ದು. ಅವರು ಮಾಡಿದಂಥವ್ರಿಗೆ ಅವ್ರಿಗೆ ಆ ಒಂದು ಒಡಿಸೋಂಥ ಕೆಲಸ, ಹೆದರಿಸೋವಂಥ ಕೆಲಸ ಇದು ನಿರಂತರವಾಗಿ ನಡೀತಾ ಇದೆ. ಇವತ್ತು ಬೇರೆ ಥರದಲ್ಲಿ ಯಾವುದೇ ವೈಮನಸ್ಸಿಲ್ಲ. ಕೆಂಪೇಗೌಡರ ಕೋಟೆಯನ್ನು, ಕಂದಕವನ್ನು ಮುಚ್ತಾ ಇದ್ದಾರೆ. ಅದಕ್ಕೆ ಆಲೆ 22 ವರ್ಷಗಳ ನಿರಂತರವಾಗಿ ಅದರ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ, ಮಾಡ್ತಾನೂ ಇದ್ದೀವಿ. ಇವಾಗ ಹಿಂದಿನ ವರ್ಷ 7/12/2025 ಮತ್ತೆ ಕಂದಕವನ್ನು ಮುಚ್ಚುವಂಥ ಕೆಲಸಕ್ಕೆ ಬಂದಾಗ ಅದನ್ನು ವಿರೋಧವನ್ನು ಮಾಡಿದ್ವಿ. ಸಾಕಷ್ಟು ಸ್ವಾಮೀಜಿಗಳು, ಮಠಾಧೀಶರು ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಇದು ಮಾಡಬಾರ್ದು, ಕೆಂಪೇಗೌಡರ ಇತಿಹಾಸ ಉಳ್ಕೋಬೇಕು. ಬೆಂಗಳೂರು ಕಟ್ಟಿದಂಥವ್ರು ಯಾರು ಅಂದರೆ ಅದು ಮಾಗಡಿ ಕೆಂಪೇಗೌಡರು ಅಂತ ಹೆಸರಿರೋ ಜಾಗದಲ್ಲಿ ಕೆಂಪೇಗೌಡರ ಕೋಟೆ, ಕೆಂಪೇಗೌಡರು ಶಿಲೆ ವಿನ್ಯಾಸ ಮಾಡಿದ ಜಾಗದಲ್ಲಿ ನಾವು ಕೆಂಪೇಗೌಡರನ್ನ ಉಳಿಸ್ಕೊಳ್ಳಿಲ್ಲ ಅಂದರೆ ಪ್ರಪಂಚಕ್ಕೆ ಯಾವ ಸಂದೇಶವನ್ನು ಕೊಡ್ತೀರಿ ಅನ್ನೋದು ನಮ್ಮ ಪ್ರಶ್ನೆ. ಇದನ್ನು ಕೇಳಿದಾಗ, ಪ್ರಶ್ನೆ ಮಾಡಿದಾಗ ಕೃಷ್ಣಮೂರ್ತಿಯವರು ಪ್ರತಿಷ್ಠಾಪನೆ ಮಾಡಿದಾಗ 22 ವರ್ಷ ಆಯಿತು. ಕೆಂಪೇಗೌಡರ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಮಾಗಡಿ ಹಬ್ಬ ಅಂಥೇಳಿ ಪ್ರತಿ ವರ್ಷವೂ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದು ಸರ್ಕಾರಕ್ಕೂ ಗೊತ್ತು, ಜನಕ್ಕೂ ಗೊತ್ತು. ಅಲ್ಲಿರೋ ಒಂದು ಯಾರನ್ನು ಕೇಳಿದ್ರು ಹೇಳ್ತಾರೆ. ಅದಕ್ಕೋಸ್ಕರ ಈಗ ಏನಾದರೂ ಈ ಒಂದು ಕೆಂಪೇಗೌಡರ ಶಿಲೆನೇ ಸ್ಥಳಾಂತರ ಮಾಡಬೇಕು ಅಂಥೇಳಿ ಹುನ್ನಾರ ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ಸರಿ? ಎಲ್ಲರ ವಿರೋಧ. ಅದು ಮಾಡಬಾರ್ದು. ಕೆಂಪೇಗೌಡರು ಇರುವಂಥ ಜಾಗ ಮತ್ತು ಆ ಪರಿಸರ ಏನು ಮರಗಳು ಇದೆ, ಆ ಮರಗಳ ಜಾಗ ಬಿಟ್ಟರೆ ಇನ್ನು ಆ ತಾಲೂಕಿನ ಜನಕ್ಕೆ ಎಲ್ಲೂ ಕೂರಲಿಕ್ಕೆ ಜಾಗ ಇಲ್ಲ. ಅದು ಎಲ್ಲರ ವಿರೋಧ ಇದೆ. ಎಲ್ಲರ ವಿರೋಧದ ಮಧ್ಯದಲ್ಲಿ ನಾನು ಮಾಡೇ ತೀರ್ತಿನ್ನುವಂಥ ಒಂದು ಹಠದ ಸ್ವಭಾವಕ್ಕೆ ಮಾಗಡಿ ಶಾಸಕರು ಮುಂದಾಗಿದ್ದಾರೆ. ಯಾಕೆ ಸರ್ ಮಾಗಡಿ ಶಾಸಕರು ಈ ರೀತಿ? ಯಾಕಂದರೆ ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಪೊಲ್ಯೂಷನ್ ಸಿಟಿ ಅಂತ ಈಗಾಗಲೇ ಹೆಸರುವಾಸಿ ಆಗಿರುವಂಥದ್ದು. ಯಾಕೆ ಆ ಶಾಸಕರಿಗೆ ಅಷ್ಟೊಂದು ಅನುಭವ ಇಲ್ವಾ? ಅನುಭವ ಅಲ್ಲ, ಈ ನಾನತ್ವ ಜಾಸ್ತಿ ಬಂದಾಗ ಇಂಥ ಒಂದು ಅನಾಹುತಗಳು ನಡೀತವೆ. ಓಕೆ. ಸೊ ನಿಮ್ಮ ಮುಂದಿನ ನಡೆ ಏನು? ಕಾನೂನು ಹೋರಾಟ ಈಗಾಗಲೇ ಇಳಿದಿದ್ದೀರಾ, ಕೋರ್ಟ್ ಮೊರೆ ಹೋಗಿದ್ದೀರಾ, ಏನಂತ PIL ಹಾಕಿದ್ದೀರಾ? ಏನೂ ಇಲ್ಲ. ಇದು ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೊಳ್ಳೋಂಥ ಸೊತ್ತು. ಆಮೇಲೆ ಮಾಗಡಿ ಶಾಸಕರಿಗಾಗಲಿ, ಪುರಸಭೆ ಅಧಿಕಾರಿಗಳಿಗಾಗಲಿ, ತಹಸೀಲ್ದಾರ್ಗಾಗಲಿ ಅವ್ರಿಗೆ ಯಾರಿಗೂ ಕಾಯುವಂಥ ಜವಾಬ್ದಾರಿ ಇದೆ ಹೊರತು ಅದನ್ನು ವಿಲೇವಾರಿ ಮಾಡೋವಂಥದ್ದು, ಹಾಳು ಮಾಡೋವಂಥದ್ದು, ಅಭಿವೃದ್ಧಿ ಮಾಡೋವಂಥ ಅವಕಾಶ ಇವರಿಗೆ ಶಾಸಕರಿಗೆ ಇಲ್ಲ. ಇಲ್ಲದಂಥ ಕಾನೂನನ್ನು ನೀವು ಕೈಗೆತ್ಕೊಂಡು ಹೇಗೆ ಹೊರಟಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಓಕೆ. ಈಗಾಗಲೇ ನಿಮಗೆ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಹಾಗೆಯೇ ಯಾವ ರೀತಿ ನಿಮ್ಮ ಹೋರಾಟ ಇರುತ್ತೆ ಸರ್? ನೋಡಿ, ಪ್ರತಿಭಟನೆಗಳೆಲ್ಲ ಸಾಕಷ್ಟು ಮಹನೀಯರ ಜೊತೆಲಿ ಮಾಡಿದ್ದೀವಿ. 16,000 ಜನ ಹಾಕ್ಕೊಂಡು ಮಾಡಿದ್ದೀವಿ. ಅದಕ್ಕೆ ಹೇಳೋಕೆ ಹೋದರೆ ಗಂಟೆಗಟ್ಟಲೆ ಆಗುತ್ತೆ. ಕೆಲವು ದಿನ ನಾನು ಮಾತಾಡ್ತೀನಿ. ಈಗ ಇರುವಂಥ ಸನ್ನಿವೇಶ ಏನು, ಕೆಂಪೇಗೌಡರ ಪುತ್ಥಳಿಯನ್ನು ತೆಗೆಯುವಂಥ ನೆಪದಲ್ಲಿ 400 ಅಧಿಕ ಮರಗಳನ್ನು ತೆಗೀತಾ ಇದ್ದಾರಲ್ಲ, ಅದು ಪರಿಸರದ ನಮ್ಮ ಮಾಗಡಿ ತಾಲೂಕಿನ ಹೃದಯ ಭಾಗದಲ್ಲಿರುವಂಥ ಮರಗಳನ್ನು ಕಡಿದಾಗ ಜನಸಾಮಾರು ನಿಲ್ಲದಂಥ ಜಾಗವಾಗ್ತದೆ. ಒಂದು ಕೆಂಪೇಗೌಡರ ಕೋಟೆ, ಕೆಂಪೇಗೌಡರು ಇವತ್ತು ಪುತ್ಥಳಿ ಇರುವಂಥ ಜಾಗ ಕೆಂಪೇಗೌಡರ ಆಳ್ವಿಕೆ ಮಾಡಿದಂಥ ಜಾಗವೇ ಹೊರತು ಇವರೇನು ಸ್ವಂತ ಸ್ವಾಯಾರ್ಜಿತ ಸ್ವತ್ತಲ್ಲ. ಇದು ಸಾರ್ವಜನಿಕರ ಸ್ವತ್ತು. ಕೆಂಪೇಗೌಡರು ಐತಿಹಾಸ ಪುರುಷರಾಗಿ ಇವತ್ತು ಪ್ರಪಂಚದ ಎಲ್ಲ ದೇಶಗಳ ಒಬ್ಬ ಮಾದರಿ ಆದರ್ಶ ಪುರುಷರಾಗಿದ್ದಾರೆ. ಅಂಥವ್ರನ್ನ ಒಂದು ಸಾರಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಗುರು ಹಿರಿಯರು, ಚರಣರು ಎಲ್ಲರೂ ಬಂದು ಅದನ್ನು ಉದ್ಘಾಟನೆ ಮಾಡಿ 22 ವರ್ಷ ಆಗಿದೆ. ಇವತ್ತು ನೀವು ತೆಗಿಯೋ ಅವಶ್ಯಕತೆ ಏನಿದೆ? ಕೇಳಿದರೆ ನೀವು ಅಭಿವೃದ್ಧಿ ಅಂತ ಹೇಳ್ತೀರಿ. ಅಭಿವೃದ್ಧಿ ಮಾಡೋಕ್ಕೆ ಆ ಕೆಂಪೇಗೌಡರ ಜೊತೆಯಲ್ಲಿ 10 ಗುಂಟೆ ಬಿಟ್ಟರೆ ಇನ್ನೆಲ್ಲೂ ಮಾಗಡಿಲಿ ಏನು ಜಾಗ ಇಲ್ವಾ? ಇದೆ.
ಅಲ್ಲಿ ಯಾಕೆ ಅಂದರೆ ಅಲ್ಲಿ ಇನ್ನೊಂದು ಕಟ್ತೀನಿ, ಆಮೇಲೆ ಅಲ್ಲಿ ಇನ್ನೊಂದು ಮಾಡ್ತೀನಿ. ನೀನು 25 ವರ್ಷದಲ್ಲಿ ನೀನು ಮಾಡಿರೋದು ಶೂನ್ಯ. ಇವತ್ತು ನೀನೇನು ಮಾಡ್ತೀಯ? ಹಾಳು ಮಾಡೋಕೊಳ್ತಿದ್ಯಾ? ಈ ಹಾಳು ಮಾಡೋ ಕೆಲಸವನ್ನು ತಡೀಬೇಕು ಅನ್ನೋದು ನಮ್ಮ ಉದ್ದೇಶ. ನೋಡಿದ್ರಲ್ಲ, ಪರಿಸರವನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋದಕ್ಕೆ ಎಚ್ ಎಂ ಕೃಷ್ಣಮೂರ್ತಿ ಈಗಾಗಲೇ ಹೋರಾಟಕ್ಕೆ ಇಳಿದಿದ್ದಾರೆ. ಈಗಾಗಲೇ ನ್ಯಾಯಾಲಯದ ಮೊರೆ ಕೂಡ ಹೋಗಿರುವಂಥದ್ದು. ಎಲ್ಲೋ ಒಂದು ಕಡೆ ತನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಕೂಡ ಅವರಿರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.